ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಎ ವೆರಿ ಬಿಗ್ ಚೇಂಜ್ ಇಸ್ ಕಮಿಂಗ್ ಇನ್ ಯುವರ್ ವೇ. ತುಂಬ ದೊಡ್ಡ ಚೇಂಜ್ ಬರ್ತಾ ಇದೆ. ಏಸ್ ಆಫ್ ಕಪ್ಸ್ ಈ ಒಂದು ಎನರ್ಜಿ ತುಂಬಾ ಗ್ರೇಟ್ ಎನರ್ಜಿ ಅಂತ ಹೇಳ್ಬೋದು. ಬಿಗ್ ಚೇಂಜ್ ಎನರ್ಜಿ ಅಂತ ಹೇಳ್ಬೋದು. ಈ ಒಂದು ಎನರ್ಜಿ ನಿಮಗೆ ಬರ್ತಾ ಇದೆ, ನಿಮಗೆ ಚೇಂಜಸ್ನ ತಂದುಕೊಡುತ್ತೆ. ಆ ಕಾರಣದಿಂದನೇ ನೀವು ಈ ವಿಡಿಯೋನ ನೋಡ್ತಾ ಇರ್ತೀರಾ. ಯಾವುದೇ ಥರ ಯುನೋ ಕೋಇನ್ಸಿಡೆನ್ಸ್ ಅಲ್ಲ. ಈ ವಿಡಿಯೋ ನೀವು ಕ್ಲಿಕ್ ಮಾಡಿ ವಾಚ್ ಮಾಡ್ತಾ ಇದ್ರೆ ಬಿಕಾಸ್ ಫಾರ್ ಎ ರೀಸನ್ ವಾಚ್ ಮಾಡ್ತಾ ಇರ್ತೀರಾ. ಏಂಜಲ್ಸ್ ನಿಮಗೆ ಈ ಒಂದು ಮೆಸೇಜ್ನ ಕೊಡೋಕೆ ಇಷ್ಟಪಡ್ತಾರೆ. ಇದು ಒಂದು ಅರ್ಜೆಂಟ್ ಮೆಸೇಜ್. ಆ ಕಾರಣದಿಂದನೇ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಇಷ್ಟು ದಿನ ತುಂಬ ಬ್ಲಾಕೇಜಸ್ ಇತ್ತು, ಮತ್ತು ಸ್ಟಕ್ ಫೀಲಿಂಗ್ ಇತ್ತು. ಎಲ್ಲೋ ಒಂದು ಕಡೆ ನೀವು ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅದು ಆಗ್ತಾ ಇಲ್ಲ, ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಅದು ಅರ್ಧದಲ್ಲಿ ನಿಂತೋಗ್ತಾ ಇದೆ. ನಿಮಗೆ ತುಂಬ ಸಫರಿಂಗ್ಸ್ ಇದೆ, ನೋವಿದೆ, ಪೇಯ್ನ್ ಇದೆ, ಮತ್ತು ಬೇರೆಯವರಿಂದ ತುಂಬ ಹರ್ಟ್ ಆಗ್ತಾ ಇದೆ. ಬೇರೆಯವರು ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಸರಿಯಾಗಿಲ್ಲ, ಹಾನೆಸ್ಟ್ ಆಗಿಲ್ಲ, ಟ್ರೂತ್ಫುಲ್ ಆಗಿಲ್ಲ. ರಿಲೇಷನ್ಶಿಪ್ಪಲ್ಲಿ ತುಂಬ ಫೇಲ್ಯೂರ್ಸ್ ನೋಡ್ತಾ ಇದ್ದೀರಾ. ರಿಲೇಷನ್ಶಿಪ್ನಲ್ಲಿ ಎಷ್ಟೇ ವರ್ಕ್ ಮಾಡಿದ್ರೂ ಅದರಲ್ಲಿ ನಿಮಗೆ ಒಳ್ಳೆ ಇದು ಸಿಗ್ತಾ ಇಲ್ಲ. ಸೊ ತುಂಬ ಬೇಸತ್ತಿದ್ದೀರಾ, ನೋವಿನಲ್ಲಿದ್ದೀರಾ. ಇಂಥವ್ರಿಗೆ ಈ ಒಂದು ರೀಡಿಂಗ್ ಬಂದಿದೆ. ಯಾಕಂದರೆ ನಿಮಗೆ ಒಂದು ದೊಡ್ಡ ಚೇಂಜ್ ಬರ್ತಾ ಇದೆ, ವೆರಿ ಬಿಗ್ ಚೇಂಜ್ ಬರ್ತಾ ಇದೆ. ನಿಮ್ಮ ನೋವಿಂದ ಹೊರಗಡೆ ತೊಗೊಂಡು ಬರೋಕ್ಕೆ ನೀವಿವಾಗ ಕರೆಂಟ್ಲಿ ಈ ಒಂದು ಪರಿಸ್ಥಿತಿನಲ್ಲಿರ್ಬೋದು. ನೋಡ್ಬೋದು 4 ಆಫ್ ಸ್ವಾರ್ಡ್ಸ್ ಕಾರ್ಡು ಮತ್ತು 8 ಆಫ್ ಕಪ್ಸ್ ಕಾರ್ಡು. ಬಟ್ ಆದರೆ ನೀವು 7 ಆಫ್ ಕಪ್ಸ್ ಕಾರ್ಡು. ಬಟ್ ನೀವು ಈ ಎಲ್ಲ ನೋವಿಂದ, ಹರ್ಟಿಂದ ದೂರ ಆಗ್ತಾ ಇದ್ದೀರಾ. ಬಿಕಾಸ್ ಬಿಗ್ ಚೇಂಜ್ ಇಸ್ ಕಮಿಂಗ್. ಏಂಜಲ್ಸ್ ಆರ್ ಬ್ರಿಂಗಿಂಗ್ ದಿಸ್ ಚೇಂಜ್. ನೀವು ನೋಡ್ಬೋದು ಏಸ್ ಆಫ್ ಕಪ್ಸ್ ಕಾರ್ಡ್ ಮೊದಲನೇ ಕಾರ್ಡು. ಸೊ ಒಂದು ದೊಡ್ಡ ಬಿಗ್ ಚೇಂಜ್ ಬರ್ತಾ ಇದೆ. ಈ ಒಂದು ಚೇಂಜು ನಿಮಗೆ ಕಂಪ್ಲೀಟ್ಲಿ ನಿಮ್ಮ ಲೈಫ್ನಲ್ಲಿ ಯಾವುದು ನಿಮಗೆ ಸರ್ವ್ ಮಾಡಲ್ಲ. ಅದು ನೆಗೆಟಿವಿಟಿ ಎಲ್ಲನೂ ದೂರ ಹೋಗುತ್ತೆ. ಅದನ್ನು ನೀವು ನೋಡ್ಬೋದು. 5 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ನೋಡಿ. ಸೊ ನೀವು ಕಂಪ್ಲೀಟ್ಲಿ ಅದೆಲ್ಲದರಿಂದ ಹೊರಗಡೆ ಬರ್ತೀರಾ. ನೋವಿಂದ, ದುಃಖದಿಂದ, ಎಲ್ಲದರಿಂದನೂ ಹೊರಗಡೆ ಬರ್ತೀರಾ. ಆ ಒಂದು ಚೇಂಜು ನಿಮಗೆ ಲೈಫಲ್ಲಿ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್ನ ತಂದುಕೊಡುತ್ತೆ, ಹ್ಯಾಪಿನೆಸ್ನ ತಂದುಕೊಡುತ್ತೆ. 3 ಆಫ್ ಕಪ್ಸ್ ನೋಡ್ಬೋದು. ಸೊ ಯು ವಿಲ್ ಫೀಲ್ ವೆರಿ ಗುಡ್, ವೆರಿ ಹ್ಯಾಪಿ. ಒಂದು ಹೊಸ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಬರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪು, ಇವಾಗಿರೋ ರಿಲೇಷನ್ಶಿಪ್ಪೇ ಸರಿ ಹೋಗ್ಬೋದು, ರಿಯೂನಿಯನ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ. ಮತ್ತು ಕಲಹಗಳು ಏನಾದರೂ ಇದ್ದರೆ ಅದೆಲ್ಲ ಸಾಲ್ವ್ ಆಗ್ಬೋದು. ಈ ಥರ ಮತ್ತು ನೀವು ಒಂದು ಫುಲ್ಫಿಲ್ಮೆಂಟ್ನ ನೋಡ್ತೀರಾ, ಹ್ಯಾಪಿನೆಸ್ನ ನೋಡ್ತೀರಾ, ಸೆಲೆಬ್ರೇಷನ್ನ ಮಾಡ್ತೀರಾ. ಅದು ನಿಮ್ಮ ವರ್ಕ್ ಇರ್ಬೋದು, ಜಾಬ್ ಅಥವಾ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ ಫೈನಾನ್ಷಿಯಲಿ ಕೂಡ ನಿಮಗೆ ಅಬಂಡೆನ್ಸ್ ಬರ್ತಾ ಇದೆ. ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಚೇಂಜಸ್ನ ನೀವು ಅತಿ ಶೀಘ್ರದಲ್ಲೇ ನೋಡೋಕ್ಕೆ ಶುರು ಮಾಡ್ತೀರಾ. ಫ್ರಮ್ ನೌ ಆನ್ ಒಂದು ದೊಡ್ಡ ಬಿಗ್ ಎನರ್ಜಿ ನಿಮ್ಮ ಲೈಫಲ್ಲಿ ಶಿಫ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಈ ಒಂದು ರೀಡಿಂಗ್ನ ನೀವು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಯಾವುದೇ ಮಂತಲ್ಲಿ, ಯಾವುದೇ ಡೇಟಲ್ಲಿ ನೀವು ಈ ವಿಡಿಯೋನ ನೀವು ಫೀಡಲ್ಲಿ ನೋಡಿದ್ದು, ಅಟ್ರಾಕ್ಟ್ ಮಾಡಿದ್ದು, ಈ ವಿಡಿಯೋನ ನೀವು ಕ್ಲಿಕ್ ಮಾಡಿ ವಾಚ್ ಮಾಡ್ತಾ ಇದ್ರೆ ಈ ಒಂದು ಮೆಸೇಜ್ ನಿಮಗೋಸ್ಕರ ಏಂಜಲ್ಸ್ ನಿಮಗೋಸ್ಕರ ಕಳಿಸ್ತಾ ಇರುವಂತಹ ಇಮಿಡಿಯೇಟ್ ಅರ್ಜೆಂಟ್ ಮೆಸೇಜ್ ಏನಂದರೆ, ಡೋಂಟ್ ವರಿ, ಡೋಂಟ್ ಗಿವ್ ಅಪ್. ನೀವು ಮಾಡ್ತಾ ಇರೋ ಕಷ್ಟ ಅಂದರೆ ನೀವು ಪಡ್ತಾ ಇರೋ ಕಷ್ಟಗಳೆಲ್ಲ ಸಾಲ್ವ್ ಆಗ್ತಾ ಇದೆ. ಇವತ್ತಿಂದ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಶಿಫ್ಟ್, ಬಿಗ್ ಚೇಂಜ್ ಬರ್ತಾ ಇದೆ ನೋಡಿ. ನೈಟ್ ಆಫ್ ಸ್ಪಾಟ್ಸ್ ಎಷ್ಟು ಫಾಸ್ಟಾಗಿ ಬರ್ತಾ ಇದೆ ನೋಡಿ. ಇದೇ ಥರ ನಿಮ್ಮ ಲೈಫಲ್ಲಿ ಕೂಡ ಒಂದು ಒಳ್ಳೆ ಹೈ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಯಸ್, ದಿಸ್ ಇಸ್ ಗೋಯಿಂಗ್ ಟು ಬ್ರಿಂಗ್ ಯು ಎ ಬಿಗ್ ಚೇಂಜ್, ಬಿಗ್ ಹ್ಯಾಪಿನೆಸ್, ಬಿಗ್ ಆಪರ್ಚುನಿಟೀಸ್. ಒಂದು ವೆರಿ ಗುಡ್ ಬ್ಯೂಟಿಫುಲ್ ಎನರ್ಜಿ ತೊಗೊಂಡು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ದ ಫೂಲ್ ಕಾರ್ಡ್ ನೋಡ್ಬೋದು. ಇಟ್ಸ್ ಎ ಬಿಗಿನಿಂಗ್, ಇಟ್ಸ್ ಎ ಚೇಂಜ್. ಇದನ್ನು ನೀವು ತುಂಬ ಎಂಜಾಯ್ ಮಾಡ್ತೀರಾ, ತುಂಬ ಹ್ಯಾಪಿಯಾಗಿರ್ತೀರಾ. ಆ್ಯಂಡ್ ನಿಮ್ಗೆ ಯಾವುದು ಸರ್ವ್ ಮಾಡ್ತಾ ಇಲ್ಲ ಅದರಿಂದ ದೂರ ಹೋಗ್ತೀರಾ, ನೋವಿಂದ ಹೊರಗಡೆ ಬರ್ತೀರಾ, ಡಿಪ್ರೆಷನಿಂದ ಹೊರಗಡೆ ಬರ್ತೀರಾ. ಬಿಕಾಸ್ ಹೌದು, ತುಂಬ ಜನ ನೋವಿನಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ. ನಿಮಗೆ ಲೈಫ್ ಸಾಕಾಗ್ಬಿಟ್ಟಿದೆ, ಎಂಡ್ ಮಾಡಬೇಕು ಅನ್ನೋ ಒಂದು ಸ್ಟೇಜ್ಗೂ ಕೂಡ ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ನನ್ನ ಲೈಫಲ್ಲಿ ಏನು ಮುಂದುವರಿಯಲ್ಲ, ಏನೂ ಇಲ್ಲ, ಯಾವುದೇ ಥರ ಹೋಪ್ ಇಲ್ಲ.
ಹೋಪ್ನೇ ಕಳ್ಕೊಂಡಿದ್ದೀರಾ ಅಂಥವ್ರಿಗೋಸ್ಕರ ಈ ಒಂದು ರೀಡಿಂಗ್, ಈ ಕಾರ್ಡ್ ಬಂದಿರೋದು, ಈ ಕಾರ್ಡ್ಸ್ ಎಲ್ಲ ಬಂದಿರೋದು ಮತ್ತು ಈ ರೀಡಿಂಗ್ ಬಂದಿರೋದು. ಬಿಕಾಸ್ ನೀವು ಆ ಒಂದು ಎಂಪ್ರೆಸ್ ಎನರ್ಜಿಗೆ ಹೋಗ್ತಾ ಇದ್ದೀರಾ. ಸ್ಪೆಷಲಿ ರಿಲೇಷನ್ಶಿಪ್ಪು ಮತ್ತು ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋರು, ಮತ್ತು ಲೈಫ್ನಲ್ಲಿ ಸೋತೋಗಿರೋರು ಅಂಥವರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಅದು ಸ್ಪೆಸಿಫಿಕ್ ಪೀಪಲ್ ಮಾತ್ರ, ಎಲ್ಲರೂ ಅಲ್ಲ, ಕೆಲವ್ರಿಗೆ ಮಾತ್ರ. ಯಾರಿಗೆಲ್ಲ ಒಂದು ಬಿಗ್ ಶಿಫ್ಟ್, ಬಿಗ್ ಚೇಂಜ್ ಬರ್ತಾ ಇದೆ ಅಂಥವ್ರು ಮಾತ್ರನೇ ಈ ವಿಡಿಯೋನ ನೋಡೋದು. ದ ಎಂಪ್ರೆಸ್ ಕಾರ್ಡ್ ಬಂದಿದೆ 3ನೇ ನಂಬರು. ಸೊ ನೀವು ನೋಡ್ಬೋದು ಈ ರೀತಿ ಒಂದು ಅಂದರೆ ಹೊಸ ಫ್ಯಾಮಿಲಿ ಚೇಂಜ್ ಆಗ್ಬೋದು, ಶಿಫ್ಟ್ ಆಗ್ಬೋದು, ಒಂದು ಪೀಸ್ಫುಲ್ ಹ್ಯಾಪಿ ಲೈಫ್ಗೆ ನೀವು ಮೂವ್ ಆನ್ ಆಗ್ತೀರಾ. ಹೌದು, ನಿಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ, ಕೆಲವೊಂದು ಎಂಡಿಂಗ್ಸ್ ಆಗಿದೆ, ಕೆಲವೊಂದು ರಿಲೇಷನ್ಶಿಪ್ಸು ಎಂಡ್ ಆಗಿರ್ಬೋದು. ಅದೆಲ್ಲನೂ ನಿಮ್ಮ ಒಳ್ಳೇದಕ್ಕೇನೆ ಅಂತಲೂ ಹೇಳ್ತಾ ಇದ್ದಾರೆ ಏಂಜಲ್ಸು. ಇದೆಲ್ಲ ಆಗಬೇಕಾಗಿತ್ತು, ಆ ಕಾರಣದಿಂದ ಆಗ್ತಿದೆ. ಇದರಿಂದ ನಿಮಗೆ ಸಿಕ್ಕಿರುವಂತಹ ಮೆಚ್ಯೂರಿಟಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಮತ್ತು ತುಂಬ ಮಿಸ್ಟೇಕ್ಸ್ನ ನೀವು ಕೂಡ ಮಾಡಿದ್ದೀರಾ ಲೈಫಲ್ಲಿ. ಹೌದಾ ಇಲ್ವಾ ಕಾಮೆಂಟಲ್ಲಿ ತಿಳಿಸಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಸ್ ಅಂದರೆ ಎಸ್ ಅಂತ ಹೇಳಿ. ನೀವು ಮಿಸ್ಟೇಕ್ಸ್ನ ಮಾಡಿದ್ದೀರಾ, ಮತ್ತು ಆ ಮಿಸ್ಟೇಕ್ಸ್ನ ನೀವು ಮತ್ತೆ ಮಾಡಬಾರ್ದು, ಮತ್ತೆ ಆ ತಪ್ಪನ್ನು ಮಾಡಬಾರ್ದು. ತುಂಬ ಕೇರ್ಫುಲ್ ಆಗಿರಬೇಕು, ನಿಮ್ಮ ಲೈಫ್ನ ತುಂಬ ಕೇರ್ಫುಲ್ಲಾಗಿ ಲೀಡ್ ಮಾಡಬೇಕು ಅಂತಲೂ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನೋಡಿ, ದ ಹೆರೋಪೆಂಟ್ ಕಾರ್ಡ್ ಬಂದಿದೆ, ದ ಎಂಪರರ್ ಕಾರ್ಡ್ ಬಂದಿದೆ. ದೇ ಆರ್ ಗೈಡಿಂಗ್ ಯು ದಟ್ ಇದೇ ನೋಡಿ, ನೀವು ಮಾಡಿರೋದು ಮಿಸ್ಟೇಕ್ ಮಾಡಿದ್ದೀರಾ, ಬಟ್ ಆದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಕೇರ್ಫುಲ್ಲಾಗಿರಬೇಕು. ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಈ ಒಂದು ಬಿಗ್ ಚೇಂಜ್, ಬಿಗ್ ಎನರ್ಜಿ ಶಿಫ್ಟ್ ಆಗ್ತಾ ಇದೆಯಲ್ಲ, ಇದು ನಿಮ್ಮನ್ನು ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ, ಬೇರೆ ಬೇರೆ ಆಪರ್ಚುನಿಟೀಸ್ನ ತಂದು ಕೊಡುತ್ತೆ. ಬಟ್ ಆದರೆ ಟೆಸ್ಟಿಂಗ್ ಕೂಡ ಇರುತ್ತೆ. ನೀವು ಕೇರ್ಫುಲ್ ಆಗಿರಬೇಕು. ಮಾಡಿರೋ ಮಿಸ್ಟೇಕ್ಸ್ನ ಮತ್ತೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ, ಮತ್ತೆ ಕೆಳಗೆ ಬೀಳಕ್ಕೆ ಹೋಗಬೇಡಿ. ಕೇರ್ಫುಲ್ ಆಗಿರಿ ಅಂತ ಕೂಡ ಗೈಡೆನ್ಸ್ ಬರ್ತಾ ಇದೆ. ಏಂಜಲ್ ಸಂಖ್ಯೆ 555 ತುಂಬ ನೀವು ನೋಡೋಕ್ಕೆ ಶುರು ಮಾಡ್ತೀರಾ ಫ್ರಮ್ ನೌ ಆನ್. ಹಾಗೆ 3ನೇ ನಂಬರು ಕೂಡ 3 ಕೆಲವರು ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಸೊ ಏಂಜಲ್ಸ್ ನಿಮ್ಮ ಜೊತೆ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ, ತೋರಿಸ್ತಾ ಇದ್ದಾರೆ. ನೋಡಿ, ದ ಹೈ ಪ್ರೆಸ್ಟೆಸ್ ಎನರ್ಜಿ, ವೆರಿ ಗುಡ್ ಎನರ್ಜಿ. ನಂಬರ್ ಟು ಏಂಜಲ್ ಸಂಖ್ಯೆ ಕೂಡ ನೀವು ನೋಡ್ತಾ ಇರ್ತೀರಾ. ಯಾರಿಗೆಲ್ಲ ಈ ಏಂಜಲ್ ಸಂಖ್ಯೆ ಕಾಣಿಸ್ತಾ ಇರುತ್ತೆ, ಯಾವ ನಂಬರ್ ನೀವು ಪದೇ ಪದೇ ನೋಡ್ತಾ ಇರ್ತೀರಾ, ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಎಸ್, this is the energy, the star card. So you are letting go everything. Big change is coming. ಇದಕ್ಕೆ ಕನ್ಫರ್ಮೇಷನು, ವೆರಿ ಬಿಗ್ ಚೇಂಜ್ ಇಸ್ ಕಮಿಂಗ್. ಇಟ್ಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ಸೊ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ, ಮರಿಬೇಡಿ. ಇವತ್ತಿನ ಡೇಟು, ಟೈಮು, ಮತ್ತು ಐ ಕ್ಲೇಮ್ ದಿಸ್ ಎನರ್ಜಿ, ಐ ಕ್ಲೇಮ್ ದಿಸ್ ಪಾಸಿಟಿವ್ ಚೇಂಜ್ ಅಂತ ಕಾಮೆಂಟ್ ಮಾಡಿ. ನಾನು ಈ ಚೇಂಜ್ಗೆ ರೆಡಿ ಇದ್ದೀನಿ, ಎಸ್ ಐ ಆಮ್ ರೆಡಿ ಫಾರ್ ದ ಚೇಂಜ್ ಅಂತ ನೀವು ಕಾಮೆಂಟ್ ಮಾಡಿ. ಮತ್ತು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಅನ್ ಎನರ್ಜಿ ಎಕ್ಸ್ಚೇಂಜು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಡೇಟು, ಟೈಮು, ಮತ್ತು ಐ ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ, ಐ ಕ್ಲೇಮ್ ದಿಸ್ ಚೇಂಜ್, ಐ ಆಮ್ ರೆಡಿ ಫಾರ್ ದ ಚೇಂಜ್. ಯಾವ ರೀತಿಯಾದರೂ ಆಗಲಿ ನಿಮ್ಮ ಮನಸ್ಸಿಂದ ಏನು ಬರ್ತಾ ಇದೆ ಅದನ್ನು ನೀವು ಟೈಪ್ ಮಾಡಿ, ಇಂಟರ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಏಂಜಲ್ ಜೊತೆ ಕನೆಕ್ಟ್ ಮಾಡ್ತಿದ್ದೀರಾ, ನೀವು ವ್ಯಾಲಿಡೇಷನ್ ಕೊಡ್ತಿದ್ದೀರಾ ನಿಮ್ಮ ಕಡೆಯಿಂದ. ಎಸ್ ಐ ಆಮ್ ರೆಡಿ ಫಾರ್ ದ ಚೇಂಜ್ ಅಂತ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಸೊ ಇದು ತುಂಬ ಇಂಪಾರ್ಟೆಂಟು, ಇದನ್ನು ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ಏಂಜಲ್ ಪ್ರೊಟೆಕ್ಷನ್ ಬೇಕು, ಗೈಡೆನ್ಸ್ ಬೇಕು, ಮಾರ್ಗದರ್ಶನ ಬೇಕು. ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇರಬೇಕು, ಗಾರ್ಡ್ ಮಾಡಬೇಕು. ಯಾವುದೇ ಥರ ಬ್ಲಾಕೇಜಸ್ ಬಂದರೆ ಅದನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಹಾಗಿದ್ರೆ ನನ್ನ ಚಾನಲ್ನ ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು. ಅದು ಮಿನಿಮಮ್ ಎನರ್ಜಿ ಎಕ್ಸ್ಚೇಂಜ್ ಇದೆ. ಸೊ ನಿಮಗೆ ನೀವು ಜಾಯ್ನ್ ಆದರೆ ನನ್ನ ಪ್ರೇಯರ್ಸ್ ಲಿಸ್ಟಲ್ಲಿ ನೀವು ಜಾಯ್ನ್ ಆಗ್ತೀರಾ. ಸೊ ನಿಮಗೆ ಏಂಜಲ್ ಪ್ರೊಟೆಕ್ಷನ್, ಗೈಡೆನ್ಸು, ಮಾರ್ಗದರ್ಶನ ಸಿಗಲಿ ಅಂತ ನಾನು ಡೈಲಿ ಪ್ರೇಯರ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ನೀವು ಡೈಲಿ ಯು ವಿಲ್ ಫೀಲ್ ದಟ್ ಎನರ್ಜಿ. ಮತ್ತು ಏಂಜಲ್ ನಂಬರ್ ನಿಮಗೆ ಕಾಣಿಸಿದ್ರೆ ಅದು ಒಂದು ಕನ್ಫರ್ಮೇಷನ್ ಅಂತಲೂ ಅಂದ್ಕೊಳ್ಳಿ. ಇವಾಗ ಮೆಂಬರ್ಶಿಪ್ ಜಾಯ್ನ್ ಆಗೋದಾ ಬೇಡವಾ ಅಂತ ನಿಮ್ಗೆ ಡೌಟ್ ಇದ್ದರೆ ಏಂಜಲ್ಸ್ನ ಕೇಳ್ಕೊಳ್ಳಿ. ನಿಮಗೆ ಏಂಜಲ್ಸ್ ಏನಾದರೂ ನಂಬರ್ಸ್ನ ತೋರಿಸಿದ್ರೆ, ಲೈಕ್ 1 1 1 2 2 2 3 3 3 4 4 4 5 5 5 9 9 9 ಆ ರೀತಿ 6 6 6 ಈ ರೀತಿ ನಂಬರ್ಸು. ಏಂಜಲ್ಸ್ ಸಂಖ್ಯೆ ಗೊತ್ತಲ್ಲ, ನಂಬರ್ಸು. ಯಾವುದೇ ಏಂಜಲ್ಸ್ ನಂಬರ್ಸ್ ಕಾಣಿಸಿದ್ರೆ ಎಸ್ ಅಂತ ಅರ್ಥ. ಆ ರೀತಿ ಇದ್ದರೆ ಮಾತ್ರ ನೀವು ಈ ಒಂದು ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು. ಕನ್ಫರ್ಮೇಷನ್ ಬೇಕು, ಹೆಚ್ಚಿನ ಕನ್ಫರ್ಮೇಷನ್ ಬೇಕು ಅಂತ.
ಎಸ್ ಯು ವಿಲ್ ಗೆಟ್ ದ ಜಡ್ಜ್ಮೆಂಟ್. ಈ ಒಂದು ಎನರ್ಜಿ ಶಿಫ್ಟಿಂದ ನಿಮಗೆ ಬೇಕಾಗಿರುವಂತಹ ಜಡ್ಜ್ಮೆಂಟ್ ಸಿಕ್ಕೇ ಸಿಗುತ್ತೆ. ನೀವು ಕಾಯ್ತಾ ಇದ್ರಿ ತುಂಬ ದಿನಗಳಿಂದ, ನಿಮಗೆ ನ್ಯಾಯ ಬೇಕು, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಯಾಕೆ ಈ ರೀತಿ ಸಫರಿಂಗ್ ಇದೆ, ಇದಕ್ಕೊಂದು ಎಂಡಿಂಗ್ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ. ಎಸ್, ದೇರ್ ಈಸ್ ಅನ್ ಜಡ್ಜ್ಮೆಂಟ್, ಇಟ್ಸ್ ಕಮಿಂಗ್ ಇನ್ ಯುವರ್ ವೇ. ಯು ವಿಲ್ ಗೆಟ್ ಆನ್ಸರ್ ಫಾರ್ ಎವ್ರಿಥಿಂಗ್ ಮತ್ತು ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಇವಾಗ ಈ ಒಂದು ಎನರ್ಜಿ ಬಿಗ್ ಚೇಂಜ್ನ ಕ್ಲೇಮ್ ಮಾಡಿ, ಮರಿಬೇಡಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.